ಬಿಜೆಪಿಯ ನಾಯಕರಿಗೆ ಸಿಬಿಐ ಅನ್ನೋದು ಮನೆ ಒಳಗಿನ ಸರ್ಕು ಅಂತ ಕಾಣಿಸ್ತದೆ. ಯಾವ ರೀತಿ ಬೇಕೋ ಮನೆ ಕೆಲಸದವ್ರನ್ನ ಉಪಯೋಗಿಸ್ಕೊಂಡ್ರೆ ಸಿಬಿಐ ಉಪಯೋಗಿಸ್ಕೊಳ್ಳುವಂತ ಪ್ರವೃತ್ತಿ ಇದು ಕಾಣ್ತಾ ಇದೆ. ನಾನು ಮಾಧ್ಯಮಗಳ ಮುಖಾಂತರ ಹೇಳೋದಾದ್ರೂ ಇಷ್ಟೇನೆ, ನಡೆದ ಘಟನೆ ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರುತ್ತಾ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಿ.ಟಿ. ರವಿ ಆಡಿದಂತ ಮಾತು, ಸಿ.ಟಿ. ರವಿ ನಡ್ಕೊಂಡಂತ ರೀತಿ, ಅವರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಅವರ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಅವರು ಈ ದೇಶದ ಜನರ ಮುಂದೆ ಬರ್ತಾರೆ, ಆ ಸಂಸ್ಕೃತಿ ಎಲ್ಲೋಯ್ತು? RSS ಅವರು ಹೇಳ್ಕೊಟ್ಟಿರುವಂತ ಸಂಸ್ಕೃತಿ ಇದೆನಾ? ಯಾಕೆ ಪದೇ ಪದೇ ಭಾರತೀಯ ಜನತಾ ಪಕ್ಷದ ನಾಯಕರು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ಮತ್ತು ಹೆಣ್ಣು ಮಕ್ಕಳ ಜೊತೆ ನಡ್ಕೊಳ್ಳುವಂತ ರೀತಿ ನೀತಿಗಳು ರಾಜ್ಯದ ಜನ ಗಮನಿಸಬೇಕು. ಮಾಧ್ಯಮದ ಸ್ನೇಹಿತರು, ಯಾವ್ಯಾವ ನಾಯಕರು ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರು, ಸೀರೀಸ್ ಆಫ್ ನಾಯಕರು, ನಾನು ಹೆಸರಾಡ್ಲಿಕ್ಕೆ ಹೋಗೋದಿಲ್ಲ, ನೀವೇ ಹುಡುಕಿ. ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ, ಮಹಿಳೆಯರ ಬಗ್ಗೆ ಅವ್ರು ತೋರಿಸ್ತಾ ಇರ್ತಕ್ಕಂತ ಒಂದು ನಡವಳಿಕೆ ರೀತಿಯನ್ನ ನೋಡಿದ್ರೆ ಬಹುಶಃ ಅವ್ರ ಮನೆಯಲ್ಲಿ, ಅವ್ರ ಕುಟುಂಬದಲ್ಲಿ ಅವ್ರ ತಾಯಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಡದಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ. ಅವ್ರೇನಿದ್ರು ಇದೇ ಒಂದು ರೀತಿಯ ಮಾತುಗಳನ್ನ ಅವರ RSS ತರಬೇತಿ ಕೇಂದ್ರ ಇದೆ, ಸಂಸ್ಕೃತಿ ಹೇಳ್ಕೊಡ್ತಕ್ಕಂಥವ್ರು. ಈಗಲಾದ್ರೂ ಅವ್ರಿಗೆ ಕಡಿವಾಣ ಆಗ್ತದೆ. ಒಬ್ಬೇ ಒಬ್ಬ ನಾಯಕ ಈ ಹೇಳಿಕೆಯನ್ನ ಖಂಡಿಸಲಿಕ್ಕೆ ಭಾರತೀಯ ಜನತಾ ಪಕ್ಷದವರ ಹತ್ರ ಮಾತುಗಳಿಲ್ಲ, ಅವ್ರು ಆಡಿರೋ ಮಾತುಗಳ ಬಗ್ಗೆ ಇಲ್ಲ ಅನ್ಸತ್ತ ಅಂದ್ರೆ ತಿರ್ಚುವಂತ ಪ್ರಯತ್ನವನ್ನ ಮಾಡಿದ್ರು. ಬಹುಶಃ ಮಾಧ್ಯಮಗಳು ಕೂಡ ಅವರ ಆಡಿರ್ತಕ್ಕಂತ ಮಾತುಗಳು, ನಿಮ್ಮ ಹತ್ರ ದಾಖಲೆಗಳಿದ್ರೂ ಕೂಡ ಬೇರೆ ವಿಚಾರಗಳನ್ನ ಪ್ರಚಾರಕ್ಕೆ ಬಿಡ್ತಾ ಇದ್ರೆ ಹೊರತು ಒಬ್ಬ ಜನಪ್ರತಿನಿಧಿ, ಒಬ್ಬ ರಾಜ್ಯದ ನಾಯಕನಾಗಿ ಇರ್ತಕ್ಕಂಥವರು ಈ ರೀತಿಯ ಮಾತುಗಳನ್ನ ಆಡ್ತಕ್ಕಂಥದ್ದು ಅಥವಾ ಮಹಿಳಾ ಕುಲಕ್ಕೆ ಆದಂತ ಅವಮಾನವನ್ನ ಕ್ಷಮೆ ಯಾಚಿಸ್ತಕ್ಕಂಥ ಸೌಜನ್ಯ ಕೂಡ ಆ ನಾಯಕರಿಗಿಲ್ಲ ಅಂತ ಅಂದಿದ್ದಾರೆ. ಮಾಧ್ಯಮದ ಸ್ನೇಹಿತರು ಯಾಕೆ ನೀವು ಬೆಂಬಲವನ್ನ ಕೊಡ್ತೀರಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ವಿರೋಧ ಪಕ್ಷದ ನಾಯಕರು ಬಹುಶಃ ಈ ರೀತಿಯಾದಂತಹ ಪ್ರವೃತ್ತಿಯನ್ನ ಪದೇ 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 ತೋರಿಸೋದ್ರ ಮುಖಾಂತರ ಕರ್ನಾಟಕದ ಇರ್ತಕ್ಕಂತ ಗೌರವವನ್ನ ಕಡಿಮೆ ಮಾಡಿದಾಗ ಆಗದಿಲ್ವಾ? ಕನ್ನಡಿಗರು ಸುಸಂಸ್ಕೃತರು ಅಂತಕ್ಕಂಥ ಭಾವನೆ ಇಡೀ ದೇಶದಲ್ಲಿದೆ. ಇದನ್ನ ನೋಡ್ತಾ ಇದ್ರೆ ಭಾರತೀಯ ಜನತಾ ಪಕ್ಷದ ಈ ಒಂದು ಆಟ, ಈ ಒಂದು ಉಪಟಳ, ಇವನ್ನೆಲ್ಲ ನೋಡ್ತಾ ಇದ್ರೆ ಬಹುಶಃ ಕಳೆದ 10-12 ವರ್ಷಗಳಿಂದ ನೀವು ನೋಡ್ಕೊಂಡೇ ಬನ್ನಿ, ಯಾರ್ಯಾರು ಜನಪ್ರತಿನಿಧಿಗಳಿದ್ದಾರೆ, ಯಾರ್ಯಾರು ಹೆಣ್ಣು ಮಕ್ಕಳ ಮೇಲೆ ನಡೆದಂತ ಅನೇಕ ಪ್ರಕರಣಗಳು ಒಂದಾದ್ಮೇಲೊಂದು ಅವ್ರು ಬಳಸ್ತಕ್ಕಂತ ಭಾಷಾ ಪ್ರಯೋಗ,
ಇವೆಲ್ಲವನ್ನು ಗಮನಿಸಿದಾಗ ನಿಮ್ಗೇನ್ ಅನ್ನಿಸ್ತದೆ? ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಮೌಲ್ಯಗಳು ಕುಸಿತಾ ಇದೆ, ಓಲೈಸಿಕೊಳ್ತಕ್ಕಂತ ಪ್ರವೃತ್ತಿ ಹೆಚ್ಚುತ್ತಾ ಇದೆ. ಜನಪ್ರತಿನಿಧಿಗಳು ಅಪಹಾಸ್ಯಕ್ಕೀಡಾಗ್ತಾ ಇದ್ದಾರೆ. ಸೊ ಇದು ಎಚ್ಚರಿಕೆಯಿಂದ ನಡಿಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ.